ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ಮಾತಾಡಿದ್ದಾರೆ, ಒಟ್ಟಿಗೇನೂ ಮಾತಾಡಿದ್ದಾರೆ ಸರ್. ಸಂಕ್ರಾಂತಿ ನಂತರ ಹೇಳ್ತೀವಿ ನಾವು ಹೇಳ್ತೀವಿ ಅಂತ ಏನೋ ಮಾಹಿತಿ ಸಂದೇಶ ಬಂದಿದೆ ಸರ್ ರಾಹುಲ್ ಗಾಂಧಿ ಅವರಿಗೆ. ಅಲ್ಲ, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವರೇನೇ ಹೇಳಿರ್ಬೇಕಲ್ಲ, ಮಾತಾಡಿದವರು ಅವರೇ ಅಲ್ಲ. ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿದ್ರು ಅಲ್ವಾ. ನಾವು ಹೇಳ್ತೀವಿ ಅಂತ ಹೇಳಿ ಅಂದ್ರೆ ಏನೋ ಒಂದು ಸಂದೇಶ ಅಲ್ಲ ಸರ್, ಅದು ಮುಂದೆ ತೀರ್ಮಾನ ಮಾಡ್ತಾರೆ. ಇಬ್ರು ಬಯಸಿದ್ರಲ್ಲ ಸರ್, ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯಲ್ಲಿ ಕ್ಲಾರಿಟಿ ಬಯಸಿದ್ರು, ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಅವರು ಒಂದು ಭೇಟಿ ಬಯಸಿದ್ರು. ಎರಡೂ ಕಾರಣದಿಂದಾಗಿ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಆಗಿರೋ ಮಾತುಕತೆ ಬಹಳ ಚರ್ಚೆ ನಡೀತಾ ಇದೆ. ಅಲ್ಲ, ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ನಮಗೇನು ಹೇಳಿಲ್ಲಲ್ಲ. ರನ್ವೇಲಿ ಈ ಥರ ಚರ್ಚೆಗಳು ಅಗತ್ಯ ಇತ್ತ? ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಾಂಸ್ಕೃತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ, ಅಷ್ಟೇ ನೋಡಿರೋದು ನಾವು. ಫಸ್ಟ್ ಮಾತಾಡ್ತಾರೆ, ಆಮೇಲೆ ಸಪ್ರೇಟ್ ಕರ್ಕೊಂಡೋಗಿ ಇವರೇ ಮಾತಾಡಿಸ್ತಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವ್ರ ನಡುವೆ ಬಾಂಧವ್ಯ ಇಲ್ಲ, ಒಂದು ಒಗ್ಗಟ್ಟಿಲ್ಲ ಅನ್ನೋ ಥರದಲ್ಲಿ ಬಿಂಬಿತ ಆಗ್ತಾ ಇದೆ. ಪ್ರತ್ಯೇಕವಾಗಿ ಹೋಗಿ ಇವರೇ ಕರ್ಕೊಂಡೋಗಿ ಮಾತನಾಡಿಸುವಂಥದ್ದು. ಅದ್ರ ಬಗ್ಗೆ ನಾನೇನು ಹೇಳಕ್ ಬರೋದಿಲ್ಲ, ನೋ ಕಾಮೆಂಟ್. ಅದೇ ಸಂದರ್ಭದಲ್ಲಿ ಸರ್, ಜರ್ಮನಿ ಫೆಡರಲ್ ಚಾನ್ಸಲರ್ ಅವರು ಬಂದಾಗ ಸಿಎಂ ಡಿಸಿಎಂ ಅವರು ಸ್ವಾಗತ ಮಾಡಲಿಲ್ಲ ಅನ್ನೋದೊಂದು ಟೀಕೆ ಬರ್ತಾರೆ. ಅಲ್ಲ, ಏನು ಡೈರೆಕ್ಷನ್ಸು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಬಂದಿದೆ, ಗೌರ್ಮೆಂಟ್ ಆಫ್ ಇಂಡಿಯಾದ ಬಂದಿದೆ, ಅದರ ಪ್ರಕಾರ ಅವರು ಮಾಡಿರ್ತಾರೆ. ಅವರು ನೋಡಿ, ಒಂದು ರಾಜ್ಯಕ್ಕೆ ಬರ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಧಿಕೃತವಾಗಿ ಇಲ್ಲಿದೆ ಅಲ್ವಾ, ಅದಕ್ಕೇನು ಗೌರವ ಸಿಗಬೇಕೋ ಅದು ಸಿಗಬೇಕು. ಒಬ್ಬ ಚಾನ್ಸಲರ್, ಹೆಡ್ ಆಫ್ ದಿ ಸ್ಟೇಟ್ ಆಫ್ ಎ ಕಂಟ್ರಿ, ಅವರು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಂತಾಗ ನಮಗೂ ಕೂಡ ಒಂದಿಷ್ಟು ಅವರಿಗೆ ಗೌರವ ತೋರಿಸೋದಕ್ಕೆ ಅವಕಾಶ ಕೊಡಬೇಕಲ್ವ. ಅದನ್ನು ಅವರು ತಿಳಿಸ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಅಂತ ನನಗನ್ಸೋದು. ಯಾಕೆಂದರೆ ನಾವು ಕೂಡ ಬೇರೆ ಬೇರೆ ದೇಶದಲ್ಲಿ ಹೋದಾಗಂಥ ಸಂದರ್ಭದಲ್ಲೆಲ್ಲ ಯಾವ ರೀತಿ ಅವರು ಶಿಷ್ಟಾಚಾರಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡಿದ್ದೇವೆ. ನಮ್ಮ ರಾಜ್ಯಕ್ಕೆ ಬಂದಾಗ ಒಂದು ಅಧಿಕೃತವಾದ ರಾಜ್ಯ ಸರ್ಕಾರ ಇರುವಾಗ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಈ ರೀತಿಯೇ ಇದೆ. ಅವ್ರ ದೇಶದಲ್ಲಿ ಏನಿದೆ ಅದು ಬೇರೆ ವಿಚಾರ. ಆದರೆ ನಮ್ಮ ದೇಶದಲ್ಲಿ ಒಂದು ಸ್ಟೇಟ್ ಇರುತ್ತೆ, ಒಂದು ಸೆಂಟರ್ ಇರುತ್ತೆ. ಒಂದು ಸ್ಟೇಟಿಗೆ ಅದಕ್ಕೆ ಆದಂಥ ಒಂದಿಷ್ಟು ಅಧಿಕಾರಗಳಿದ್ದಾವೆ. ಯಾರೊಬ್ಬರು ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳು, ಆ ದೇಶದ ರಾಷ್ಟ್ರಪತಿಗಳು ಬರ್ತಾರೆ ಅಂದಾಗ ಒಂದಿಷ್ಟು ನಮಗೂ ಒಂದಿಷ್ಟು ಅವರಿಗೆ ಗೌರವ ಕೊಡಬೇಕು. ತಿಳಿಸಿಲ್ವಾ ಸರ್ ಸೆಂಟ್ರಲ್ ಗೌರ್ಮೆಂಟಿಂದ? ಅದು ಗೊತ್ತಿಲ್ಲ ನನಗೆ, ಆದರೆ ಅವರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ತಿಳ್ಕೊಬೇಕು. ಮಿನಿಸ್ಟರ್ ಇನ್ ವೈಟಿಂಗ್ ಅಂತ ಹೇಳಿ ಹೋಗಿದ್ದಾರೆ, ಆದರೆ ಅವರು ಯಾರನ್ನೂ ರಾಜ್ಯ ಸರ್ಕಾರದನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಅವ್ರದ್ದೇ ಪ್ರೆಸ್ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರೆಸ್ಸಿಗೂ ಯಾರನ್ನೂ ಕರೆದಿಲ್ಲ. ಈ ರೀತಿ ಒಂದು ರೀತಿಯಲ್ಲಿ ಏನೋ ಗೌಪ್ಯವಾಗಿ ಬಂದು ಗೌಪ್ಯವಾಗಿ ಹೋದರು ಅನ್ನೋಂಗೆ ಆಗಬಾರ್ದಲ್ಲ. ಆ ರೀತಿ ಆಗಬಾರ್ದು. ನಾವು ಅವರಿಗೆ ಗೌರವ ಕೊಡಬೇಕು. ನಮ್ಮ ರಾಜ್ಯಕ್ಕೆ ನಮಗೂ ಇರುತ್ತೆ, ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕಾದಂಥ ಅವಕಾಶಗಳು ನಮಗೂ ಸಿಗಬೇಕಲ್ವ. ಕಾರಾಗೃಹ ಸುಧಾರಣೆ